ಎಜೆ ನ್ಯೂಸ್ಗೆ ಸ್ವಾಗತ. ವೀರಶೈವ ರುದ್ರಭೂಮಿ ಅಭಿವೃದ್ಧಿಗೆ ಗಮನ ಹರಿಸದಿದ್ರೆ ಮುಂದಿನ ದಿನದಲ್ಲಿ ರಸ್ತೆಯಲ್ಲಿ ಭಿಕ್ಷಾಟನೆ ಮಾಡಿ ರುದ್ರಭೂಮಿಯನ್ನು ಅಭಿವೃದ್ಧಿ ಮಾಡಬೇಕಾಗುತ್ತೆ. ಅರಸೀಕೆರೆ ತಾಲೂಕಿನಲ್ಲಿ ಅತಿ ದೊಡ್ಡ ಸಮಾಜ ಅಂದ್ರೆ ವೀರಶೈವ ಲಿಂಗಾಯತ ಸಮಾಜ ಎಂದು ಪ್ರತಿಯೊಬ್ಬರಿಗೂ ಕೂಡ ತಿಳಿದಿದೆ. ಅಂತಹ ಸಮಾಜದ ರುದ್ರಭೂಮಿ ಕಳೆದ 15 ವರ್ಷಗಳಿಂದ ಅಭಿವೃದ್ಧಿ ಕಾಣದೇ ಇರೋದು ಕಂಡು ಬಂದಿದೆ ಅಂತ ವೀರಶೈವ ಸಮಾಜದ ಮುಖಂಡ ರಮೇಶ್ ತಿಳಿಸಿದ್ದಾರೆ. ಅರಸೀಕೆರೆ ತಾಲೂಕಿನ ಗೀಜಿಹಳ್ಳಿ ಸಮೀಪ ಇರುವಂತಹ ವೀರಶೈವ ಲಿಂಗಾಯತ ಸಮಾಜದ ರುದ್ರಭೂಮಿ ಮೂಲಭೂತ ಸೌಕರ್ಯಗಳು ವಂಚಿತಗೊಂಡಿದೆ. ರುದ್ರಭೂಮಿಗೆ ಬರುವ ವಾಹನಗಳಿಗೂ ಕೂಡ ಸರಿಯಾದ ರಸ್ತೆ ಇಲ್ಲ. ಅಂತ್ಯ ಸಂಸ್ಕಾರಕ್ಕೆ ಬರುವ ಜನರಿಗೆ ಕುಡಿಯುವ ನೀರು ಮತ್ತು ರುದ್ರಭೂಮಿ ಸುತ್ತ ಕಾಂಪೌಂಡ್ ಇರೋದಿಲ್ಲ. ಸಮಾಜದ ಬಾಂಧವರಿಗೆ ನಿಮ್ಮ ಪತ್ರಿಕೆ ಮೂಲಕ ಕೇಳಿಕೊಳ್ಳುವುದು ಏನಪ್ಪಾ ಅಂದ್ರೆ ರಾಜಕಾರಣ ಹೊರತುಪಡಿಸಿ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕು. ಇಲ್ಲದಿದ್ರೆ ಮುಂದಿನ ದಿನದಲ್ಲಿ ರಸ್ತೆಯಲ್ಲಿ ಭಿಕ್ಷಾಟನೆ ಮಾಡಿ ರುದ್ರಭೂಮಿಯನ್ನ ಅಭಿವೃದ್ಧಿ ಪಡಿಸಬೇಕಾಗುತ್ತೆ ಅಂತ ತಿಳಿಸಿದ್ರು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ರಮೇಶ್ ಅಂತ. ಇವತ್ತು ನಾವು ಬಂದಿರೋ ಸ್ಥಳ ನೀವೇನ್ ನೋಡ್ತೀರಾ, ವೀರಶೈವ ಲಿಂಗಾಯತ ರುದ್ರಭೂಮಿಯಲ್ಲಿ ನಾವೆಲ್ಲ ನಿಂತಿದ್ದೀವಿ. ಇವತ್ತು ಇಲ್ಲಿ ಮೂಲಭೂತ ಸೌಕರ್ಯಗಳು ಏನು ಇಲ್ದಿರೋ ಕಾರಣವಾಗಿ ಇವತ್ತು ಈ ಒಂದು ಸ್ಥಳಕ್ಕೆ ನಾವೆಲ್ಲ ಬಂದು ಸೇರಿದೀವಿ. ಮೊದಲನೇದಾಗಿ ಒಂದು ಏನ್ ಮೇನ್ ರಸ್ತೆ ಇದೆ, ಯಾವುದೇ ಒಂದು ನಾವು ವಾಹನದಲ್ಲಿ ಇಲ್ಲಿ ಕೆಳಗೆ ಇಳಿಯೋಕ್ ಆಗದಿರೋ ಪರಿಸ್ಥಿತಿ ಉಂಟಾಗಿದೆ. ಇಲ್ಲಿ ನಾಗರಿಕರಿಗೆ ಇದರಿಂದ ದಿನನಿತ್ಯ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ. ಈ ಒಂದು ರುದ್ರಭೂಮಿಯಲ್ಲಿ ಯಾವುದೇ ರೀತಿಯ ಮೂಲ ಸೌಕರ್ಯಗಳು ಸರ್ಕಾರದಿಂದ ಒದಗಿಸಿಲ್ಲ. ಇಲ್ಲಿ ಮೂಲಭೂತವಾಗಿ ಬೇಕಾರೋ ಒಂದು ಗೇಟ್ ಇಲ್ಲ, ಕುಡಿಯಲು ನೀರಿಲ್ಲ, ಒಂದು ಬೆಳಕು ಬೇಲಿ ಸತ ಇಲ್ಲಿಲ್ಲ. ಅರಸೀಕೆರೆ ತಾಲೂಕಿನಲ್ಲಿ ಅತಿ ಹೆಚ್ಚು ವೀರಶೈವರು ವಾಸವಿದ್ದು ನಗರ ಪ್ರದೇಶದಲ್ಲಿ ಒಂದರಲ್ಲೇನೆ ಸರಿಸುಮಾರು 10,000 ಜನ ವೀರಶೈವರು ಇದ್ದಾರೆ. ಅಂತ ವೀರಶೈವರ ಮನೆಗಳಲ್ಲಿ ಏನಾದರೂ ಸಾವು ನೋವು ಸಂಭವಿಸಿದಾಗ ಅವರಿಗೆ ಅಂತ್ಯಕ್ರಿಯೆ ಮಾಡಿಕೊಳ್ಳಲು ಒಂದು ಯೋಗ್ಯವಾದ ಜಾಗ ಇಲ್ಲದಿರುವುದು ತುಂಬಾ ದುಃಖಕರ ಸಂಗತಿ. ನೀವು ನೋಡ್ತಾ ಇರ್ಬೋದು ರುದ್ರಭೂಮಿ ಪರಿಸರ ಹೇಗಿದೆ, ಬರೀ ಗಿಡ ಗಂಟೆಗಳೇ ತುಂಬಿದೆ. ಇದಕ್ ಬೇಲಿ ಇಲ್ಲ. ಯಾರಾದ್ರೂ ತೀರಿ ಹೋದಾಗ ಬಂದು ನಿಲ್ಲಲು ನೆರಳಿಲ್ಲ, ಕುಡಿಯಲು ನೀರಿಲ್ಲ, ಒಂದು ಕುರ್ಚಿ ಆಗ್ಲಿ ಒಂದು ಶಾಮಿಯಾನ ಆಗ್ಲಿ ಇಡೋದಕ್ಕೆ ಒಂದು ಶೆಡ್ ವ್ಯವಸ್ಥೆ ಇಲ್ಲ. 10,000 ಜನ ವೀರಶೈವರು ನಗರದಲ್ಲಿದ್ದಾರೆ. ಇನ್ ಕೇಸ್ ಹೆಚ್ಚು ಕಮ್ಮಿ ಆಗಿ ಒಂದು 2-3 ಜನ ತೀರೋದ್ರೆ ಕರ್ಕೊಂಬರೋದಕ್ಕೆ ಒಂದು ವಾಹನದ ವ್ಯವಸ್ಥೆ ಇಲ್ಲ. ಇಲ್ಲಿ ಮೇಂಟೆನೆನ್ಸ್ ಯಾರು ಇಲ್ಲ. ಸರ್ಕಾರದಿಂದ ಇದು ನಮಗೆ ಗ್ರಾಂಟ್ ಆಗಿದ್ದು, ಯಾವಾಗ ಇದು ಗ್ರಾಂಟ್ ಆಗಿದ್ದು, ಜಿ.ಬಿ. ಸಿದ್ದಪ್ಪ ಅವರ ಆಳ್ವಿಕೆಯಲ್ಲಿ ಗ್ರಾಂಟ್ ಆಗಿದ್ದು. ಇಲ್ಲಿವರೆಗೂ 10 ರೂಪಾಯಿದು ರುದ್ರಭೂಮಿ ಕೆಲಸ ಆಗಿಲ್ಲ. ಆಶ್ವಾಸನೆಗಳು ಭರವಸೆಗಳಿಗೆ ಸೀಮಿತ ಆಗೋಗಿದೆ. ಕೆಲಸ ಮಾಡಕ್ ಯಾರು ಮುಂದೆ ಬರ್ತಾ ಇಲ್ಲ. ಕೆಲಸ ಇದೇ ತರ ನೀವು ಮಾಡದೇನೆ ಹೋದ್ರೆ ಮುಂದಿನ ದಿನಗಳಲ್ಲಿ ವೀರಶೈವ ಯುವಕರು ಏನಿದೀವಿ, ವೀರಶೈವ ರುದ್ರಭೂಮಿ ಅಭಿವೃದ್ಧಿ ಸಂಘ ಸ್ಥಾಪಿಸಿ ಭಿಕ್ಷೆ ಎತ್ತಿ ಈ ಕೆಲಸನ ಮುಗಿಸ್ಕೊಂತೀವಿ. ಸಂಬಂಧಪಟ್ಟವರು ಇನ್ನ 1 ತಿಂಗಳು ಕಾಲಾವಕಾಶ ಮಾಡಿಕೊಡಿ. ಇಲ್ಲದ ಹೋದ್ರೆ ಭಿಕ್ಷೆ ಎತ್ತಾರಾಗ್ಲಿ ನಾವು ರುದ್ರಭೂಮಿಯ ಅಭಿವೃದ್ಧಿ ಪಡಿಸ್ತೀವಿ. ಸರ್ಕಾರಕ್ಕೆ ಒತ್ತಾಯ ಮುಂಚೆಯಿಂದಾನು ಮಾಡ್ತಾ ಇದೀವಿ, ಈಗಲೂ ಹೇಳ್ತಾ ಇದೀವಿ. ಇದು ವೈಯಕ್ತಿಕವಾಗಿ ನಮ್ಮ ಕೈಯಲ್ಲಿ ಮಾಡಕ್ಕಾಗೋ ಕೆಲಸ ಅಲ್ಲ. ಸರ್ಕಾರ ಮುಖ್ಯವಾಗಿ ಮಾಡಬೇಕಾಗಿದ್ದು, ಸರಿಸುಮಾರು 15 ವರ್ಷ ಆಯ್ತು ಈ ಒಂದು ರುದ್ರಭೂಮಿ ಸ್ಯಾಂಕ್ಷನ್ ಆಗಿ. ಅಲ್ಲಿಂದ ಇಲ್ಲಿವರೆಗೂ 10 ಪೈಸದ್ದು ಕೆಲಸ ಆಗಿಲ್ಲ. ಸಮಾಜದ್ದು ಒಂದು ಬೋರ್ಡ್ ಇಲ್ಲ, ಬೇಲಿ ಇಲ್ಲ, ನೀರಿಲ್ಲ. ಯಾರಾದ್ರೂ ಒಬ್ರು ಸಮಾಜದವ್ರು ತೀರೋದಾಗ ನೊಂದು ಬರ್ತಾರೆ. ಅಲ್ಲಿ ನೋಡಿ ಆ ಜಾಗ, ಇಲ್ಲಿ
ತೀರಿ ಹೋಗೋವಂಥವ್ರನ್ನ ನಾವು ಒಳಗಡೆ ಯಾವ ತರ ಕರ್ಕೊಂಡ್ ಬರ್ಬೋದು, ಜಾಗ ಇಲ್ಲ. ಅರಸೀಕೆರೆಯಲ್ಲಿ ವೀರಶೈವ ಸಮಾಜದಲ್ಲಿ ಮುಖಂಡರು ಇದೀರೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಸಮಾಜದಲ್ಲಿ ಸ್ವಲ್ಪ ಏನಾರ ಒಂದು ಅನುಕೂಲ ಮಾಡಿಕೊಟ್ರೆ ನಾಳೆ ದಿವಸ ಜನ ನೆನೆಸ್ತಾರೆ ಇಂಥವ್ರು ಮಾಡಿಕೊಟ್ರು ಅಂತ. ದಯವಿಟ್ಟು ಇದೊಂದು ಕೆಲಸನ ಪುಣ್ಯದ ಕೆಲಸ. ಸಮಾಜದಲ್ಲಿ ಯಾರು ಮುಖಂಡರು ಅಂತ ಇದ್ದೀರಾ, ಪಕ್ಷ ಭೇದ ಮಾಡ್ದೇನೆ ದಯವಿಟ್ಟು ಈ ಅಭಿವೃದ್ಧಿ ಮಾಡ್ಕೊಡಿ. ಇಲ್ಲ ಅಂದ್ರೆ ಮುಂಚೆ ಹೇಳ್ದಂಗೆ ಭಿಕ್ಷೆ ಎತ್ತುತ್ತೀವಿ ರೋಡಲ್ಲಿ ಸ್ಮಶಾನ ಅಭಿವೃದ್ಧಿಗೆ ಅಂತ ಕೆಲಸ ಮಾಡಿಸ್ತೀವಿ. ಈ ಸಂದರ್ಭದಲ್ಲಿ ವೀರಶೈವ ಮುಖಂಡ ಹಾರ್ನಹಳ್ಳಿ ರಾಜು, ಎಂಟಿ, ಎಸ್ ಮಧು, ದಯಾನಂದ್ ಉಪಸ್ಥಿತರಿದ್ದರು. ಪರ್ವೀಜ್ ಅಹಮದ್, ಅರಸೀಕೆರೆ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.